ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸುಮೇಧ್ ಮೌರ್ಯಗೆ ಸಿಹಿ ತಿನಿಸಿ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಹಾಗೂ ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ಇಂದು ಬೈರಾಪುರ ಬೆತಸ್ತಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿ ಸುಮೇಧ್ಗೆ ಸಿಹಿ ತಿನಿಸಿ ಮಾತನಾಡಿದರು. ವಿದ್ಯೆ ಹುಲಿಯ ಹಾಲಿನಂತೆ ಕುಡಿದವರು ಗರ್ಜಿಸಲೇಬೇಕು ಎಂಬ ಮಾತು ಅಕ್ಷರಶಃ ಸತ್ಯ. ಒಂದು ಸಣ್ಣ ತಾಲೂಕಿನ ಹುಡುಗ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವುದು ಸಾಮಾನ್ಯವಾದ ವಿಚಾರವಲ್ಲ. ಅಪ್ಪ ಅಮ್ಮನ ಕಷ್ಟಗಳನ್ನು ಅರಿತವರು ಇಂತಹ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಅಂದುಕೊಂಡದ್ದನ್ನು ಸಾಧಿಸಬೇಕಾದರೆ ಕನಸು ಒಂದಾಗಿದ್ದರೆ ಸಾಲದು, ಛಲ ಇದ್ದರೆ ಮಾತ್ರ ನನಸಾಗಿಸಬಹುದು. ಪರಿಸ್ಥಿತಿ ಎಷ್ಟೇ ಕೆಟ್ಟಿದ್ದರೂ ಛಲದಿಂದ ಮುಂದೆ ಬಂದರೆ ಯಶಸ್ಸು ಖಂಡಿತ ಕೈ ಸೇರಿಸುತ್ತದೆ ಎಂಬುದಕ್ಕೆ ಈ ಹುಡುಗ ಸಾಕ್ಷಿಯಾಗಿದ್ದಾನೆ. ಒಬ್ಬ ಸಾಮಾನ್ಯ ಪೋಸ್ಟ್ ಮಾಸ್ಟರ್ ಮಗ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಶಾಲೆಗೆ ಕೀರ್ತಿ ತಂದಿದ್ದು ಪರಿಶ್ರಮಕ್ಕೆ ತಕ್ಕ ಜಯ ಸಿಕ್ಕಿದೆ. ಮುಂದಿನ ಈ ಹುಡುಗನ ಜೀವನ ಶೈಕ್ಷಣಿಕ ಭವಿಷ್ಯಕ್ಕೆ ಭವ್ಯ ಬುನಾದಿಯಾಗಲಿ. ಅವನು ಕಟ್ಟಿಕೊಂಡಿರುವ ಕನಸು ನನಸಾಗಿ ನಮ್ಮ ಜಿಲ್ಲೆಗೆ ಅಧಿಕಾರಿಯಾಗಿ ಬಂದು ಜನರ ಸೇವೆ ಮಾಡಲಿ ಹಾಗೂ ತಾಲೂಕಿನ ಜನರ ಮತ್ತು ಅಪ್ಪ ಅಮ್ಮನ ಆಶೀರ್ವಾದ ಸದಾ ಇರಲಿ. ಮುಂದೆ ಅವನ ಓದಿಗೆ ನಮ್ಮ ಸಂಪೂರ್ಣ ಸಹಕಾರವಿರುತ್ತದೆ ಎಂದರು. ಕೈಲಾದ ಸಹಾಯವನ್ನು ಮಾಡೋಣ. ಮತ್ತೆ ಎಲ್ಲ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸು, ಗೌರ್ಮೆಂಟ್ ಟೀಚರ್ಸು ಮತ್ತೆ BEO ಅವರು ಇವರೆಲ್ಲರೂ ಕೂಡ ಇವತ್ತು ಬಹಳ ನಮ್ಮಲ್ಲಿ 98.12% ಇವತ್ತು ಜಿಲ್ಲೆಗೆ 3ನೇ ಸ್ಥಾನ ತೆಗೆದುಕೊಂಡಿರುವಂಥದ್ದು. ಸೊ BEO ಅವರು ಮತ್ತೆ ಅವ್ರ ಸಿಬ್ಬಂದಿ ವರ್ಗದವ್ರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮುಂದೆ 99.99 ರಿಸಲ್ಟ್ ಬರಬೇಕು ಮುಂದಿನ ವರ್ಷ. ಆ ರೀತಿ ಅವ್ರಿಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡೋಣ. ಈ ಹುಡುಗ, ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಮುಂದೆ ಆ ಹುಡುಗ UPSC ಮಾಡಬೇಕು ಅಂತ ಇದ್ದಾನೆ. ಆ ಹುಡುಗ IAS ಆಗಿ ಮುಂದೆ ಒಂದ್ ದಿವಸ ನಮ್ಮ ಹಾಸನ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಆ ಹುಡುಗನಿಗೆ ಮತ್ತೊಮ್ಮೆ ಶುಭಾಶಯಗಳು ಸದಾ ಇರ್ಲಿ. ಈ ಕ್ಷೇತ್ರದ ಎಲ್ಲ ಜನತೆಯ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಸ್ವಾಮೀಜಿಗಳವರ ಆಶೀರ್ವಾದ ಎಲ್ಲ ಈ ಒಂದು ಹುಡುಗನ ಮೇಲೆ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಪೃಥ್ವಿ ಜಯರಾಮ್, ಕಾಂಗ್ರೆಸ್ ಮುಖಂಡರುಗಳಾದ ಲೋಕೇಶ್ ಅಜ್ಜೇನಹಳ್ಳಿ, ಪ್ರಭು ಶ್ರೀಧರ್ ಇದ್ದರು. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.